ಹಾಯ್ ಡ್ಯಾಡ್. ಇವಳು ನನ್ನ ಫ್ರೆಂಡ್ ಅನನ್ಯ. ನಮಸ್ತೆ ಅಂಕಲ್. ಪರವಾಗಿಲ್ಲ ಜಾಸ್ಮಿನ್, ಬೆಂಗಳೂರಿಗೆ ಬಂದ ತಕ್ಷಣ ನಿನಗೆ ಫ್ರೆಂಡು ಬ್ರದರು ಎಲ್ಲ ಸಿಗ್ತಾ ಇದ್ದಾರೆ. ಎಸ್ ಡ್ಯಾಡ್, ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ಇನ್ ಮುಂದೆ ಇವಳು ನಮ್ಮ ಜೊತೆ ನಮ್ಮ ಮನೇಲೇ ಇರ್ತಾಳೆ. ನಮ್ಮನೇಲೇ ಇದ್ರೆ ಇವ್ರ ತಂದೆ ತಾಯಿ ಏನ್ ಅನ್ಕೋತಾರೆ? ಡ್ಯಾಡ್, ಇವಳಿಗೆ ತನ್ನವರು ಅಂತ ಯಾರೂ ಇಲ್ಲ. ಇವಳು ಒಬ್ಳೇ ಇರೋದು. ಅದಕ್ಕೆ ನನಗೂ ಜೊತೆಯಾಗಿರ್ತಾಳೆ ಅಂತ ಕರ್ಕೊಂಬಂದೆ. ಪ್ಲೀಸ್ ಡ್ಯಾಡ್, ಬೇಡ ಅಂತ ಹೇಳ್ಬೇಡಿ. ಆದ್ರೆ ಪ್ಲೀಸ್ ಡ್ಯಾಡ್, ಆದ್ರೆ ಅದು ಇದು ಅಂತ ಏನು ಕೇಳಬೇಡಿ. ಇವಳು ನನ್ನ ಜೊತೆ ಇರೋದಕ್ಕೆ ಪರ್ಮಿಷನ್ ಕೊಡಿ ಪ್ಲೀಸ್ ಪ್ಲೀಸ್. ಸರಿ, ನಿನಗೆ ಇಷ್ಟ ಬಂದಾಗೆ ಆಗಲಿ. ನಿನ್ನ ಫ್ರೆಂಡು ಇಲ್ಲಿ ಎಷ್ಟು ದಿವಸ ಬೇಕೋ ಆರಾಮಾಗಿರ್ಲಿ, ಏನು ತೊಂದರೆ ಇಲ್ಲ. ನೋಡಿದ್ಯಾ ನಮ್ಮ ಡ್ಯಾಡ್ ಎಷ್ಟು ಒಳ್ಳೆಯವರು ಅಂತ? ಅಂಕಲ್, ಜಾಸ್ಮಿನ್ ಅಂತ ಫ್ರೆಂಡ್ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ. ಇಷ್ಟು ದಿನ ನಮ್ಮ ಮನೇಲಿ ಅನಾಥೆಯಾಗಿ ಬದುಕ್ತಿದ್ದೆ. ಈಗ ನನ್ನ ಬದುಕಲ್ಲಿ ಎಲ್ಲರೂ ಇದ್ದಾರೆ ಅಂತ ಅನ್ಸಕ್ಕೆ ಶುರು ಆಗಿದೆ. ನಾನು ಅನಾಥೆ ಅಲ್ಲ ಅನ್ನೋ ಭಾವನೆ ಮೂಡ್ತಾ ಇದೆ. ನನಗೆ ಈ ಮನೇಲಿ ಇರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂಕಲ್. ನಿನ್ನ ಹೆಸರೇನಂದೆ? ಅನನ್ಯ. ಅನನ್ಯ. ನನಗೆ ನೀನು ಬೇರೆ ಅಲ್ಲ, ಜಾಸ್ಮಿನ್ ಬೇರೆ ಅಲ್ಲ. ಎಷ್ಟು ದಿವಸ ಬೇಕೋ ನೀ ಇಲ್ಲೇ ಆರಾಮಾಗಿರಮ್ಮ. ಸರಿ ಬಾ, ಈಗ ನಾನು ನನ್ನ ಬಾಯ್ ಫ್ರೆಂಡ್ ಚಕ್ರಿನ್ ಮೀಟ್ ಮಾಡಿಸ್ತೀನಿ. ಬಾ. ಜಾಸ್, ಆಂಟಿ, ನನ್ನ ಹೆಸರು ಅನನ್ಯ ಅಂತ. ನಾನು ಆದಿತ್ಯ ಅವ್ರ ಫ್ರೆಂಡು. ಇವಳು ಇಲ್ಲಿ. ಅಜ್ಜಿ, ನೀವೇನೇ ಕೇಳದಿದ್ರು ಡ್ಯಾಡ್ನ ಕೇಳಿ, ಅವ್ರಿಗೆಲ್ಲ ಹೇಳಿದ್ದೀನಿ. ಬಾರೆ ಅನನ್ಯ.